ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯಗಳು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ, ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ದೇವಾನುದೇವತೆಗಳನ್ನು ಆರಾಧಿಸುವವರಿದ್ದಾರೆ, ಆದರೆ ಅವುಗಳಿಗೆ ಜೀವವಿಲ್ಲ. ನಾನು ನಿಮಗೆ ನಿಚ್ಚವಾಗಿ ಹೇಳುತ್ತೇನೆ, ನನ್ನ ಯೇಸು ಸ್ವಾಮಿಗೆ ಜೀವ ಇರುವ ದೇವರನ್ನು ಆರಾಧಿಸುವುದನ್ನು ಬಿಡಬಾರದು. ನಾವು ಯಾವಾಗಲೂ ಕೂಡ ನಮ್ಮ ಜೀವವುಳ್ಳ ಯೇಸುವನ್ನು ಮಾತ್ರವೇ ಆರಾಧಿಸಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಆತನಿಗೆ ಸಲ್ಲತಕ್ಕ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲುವುದಕ್ಕೆ ಬಿಡುವುದಿಲ್ಲ. ಪ್ರಿಯರೇ, ನಾವು ಅನೇಕ ಸಮಯದಲ್ಲಿ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಬಿಡುತ್ತೇವೆ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಜನರು ಇವತ್ತು ಅನೇಕ ದೇವರುಗಳನ್ನು ಪೂಜಿಸುತ್ತಿದ್ದಾರೆ, ಅನೇಕರ ಮನುಷ್ಯರುಗಳನ್ನು ದೇವರುಗಳನ್ನಾಗಿ ಮಾಡಿಕೊಂಡಿದ್ದಾರೆ, ಅನೇಕ ಶಕ್ತಿಗಳನ್ನು ದೇವರಾಗಿ ಮಾಡಿಕೊಂಡಿದ್ದಾರೆ, ಅನೇಕ ವಿಗ್ರಹದ ಗೊಂಬೆಗಳನ್ನು ದೇವರಾಗಿ ಮಾಡಿಕೊಂಡಿದ್ದಾರೆ. ಆದರೆ ಪ್ರಿಯರೇ, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತಾನೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆ ರೀತಿಯಲ್ಲಿ ನಾವು ದೇವರನ್ನ ಮಾತ್ರ ಆರಾಧಿಸುವಾಗ, ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ಮಾತ್ರ ಆರಾಧಿಸುವಾಗ, ನಾವು ಊಟ ಮಾಡುವಂಥ ಅನ್ನಪಾನಗಳನ್ನು ದೇವರು ಆಶೀರ್ವಾದ ಮಾಡಿ ನಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡ್ತಾನಂತೆ. ಅನ್ನಪಾನಗಳನ್ನು ದೇವರು ಆಶೀರ್ವಾದ ಮಾಡೋದಾದರೆ ನಮ್ಮಲ್ಲಿ ಯಾವ ರೋಗವೂ ಕೂಡ ಬರೋದಿಲ್ಲ, ನಮಗೆ ಯಾವ ರೋಗವೂ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ತಿನ್ನುವ ಅನ್ನಪಾನಗಳನ್ನು ಈ ಲೋಕದಲ್ಲಿರುವ ಮನುಷ್ಯರು ಆಶೀರ್ವಾದ ಮಾಡ್ತಾ ಇಲ್ಲ, ಅದರ ಬದಲಾಗಿ ಯಾರೋ ಆಶೀರ್ವಾದ ಮಾಡ್ತಾ ಇಲ್ಲ, ಸರ್ವಶಕ್ತನಾದ ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ದೇವರಾದ ಯೇಸು ಸ್ವಾಮಿ ಒಬ್ಬನನ್ನೇ ಆರಾಧಿಸಬೇಕು. ಎರಡನೇದಾಗಿ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ನೋಡುವಾಗ ಅನೇಕ ಗರ್ಭಸ್ರಾವಗಳು, ಅನೇಕ ಬಂಜತನಗಳು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡೋದಾದರೆ, ಪ್ರಿಯ ದೇವರ ಮಕ್ಕಳೇ, ನಾವು ಗಮನಿಸುತ್ತೇವೆ, ನಮ್ಮ ದೇವರನ್ನ ಆರಾಧಿಸುವುದನ್ನು ಬಿಟ್ಟು ಬೇರೆ ದೇವರುಗಳನ್ನು ನಾವು ಉಂಟು ಮಾಡಿಕೊಂಡು, ಅನೇಕ ದೇವರ ಶಕ್ತಿಗಳನ್ನು ನಾವು ಉಂಟು ಮಾಡಿಕೊಂಡು ಅವುಗಳಿಗೆ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಯೇಸುವಿಗೆ ಸಲ್ಲಿಸಬೇಕಾದ ಗೌರವ, ಯೇಸುವಿಗೆ ಸಲ್ಲಿಸಬೇಕಾದ ಆರಾಧನೆ, ಸ್ತುತಿಯನ್ನು ನಾವು ನಿಲ್ಲಿಸಿಬಿಟ್ಟಿದ್ದೇವೆ. ಆದ್ದರಿಂದ ಪ್ರಿಯರೇ, ನಮ್ಮ ಆಯಸ್ಕಾಲವನ್ನು ಸಂಪೂರ್ಣವಾಗಿ ಮಾಡುವ ದೇವರಾಗಿದ್ದಾನೆ. ನಮ್ಮ ಆಯಸ್ಕಾಲ ಸಂಪೂರ್ಣವಾಗಬೇಕಾದ್ರೆ ನಾವು ನಮ್ಮ ಯೇಸು ಸ್ವಾಮಿಯ ಒಬ್ಬರನ್ನೇ ದೇವರಾಗಿಯೂ ರಕ್ಷಕನಾಗಿಯೂ ಅಂಗೀಕರಿಸಿಕೊಂಡು ಆತನೊಬ್ಬನನ್ನೇ ಆರಾಧಿಸಬೇಕು. ಆತನೊಬ್ಬನನ್ನೇ ಆರಾಧಿಸುವಾಗ ಯಾವ ವ್ಯಾಧಿಯೂ ನಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ಮಕ್ಕಳನ್ನ ವ್ಯಾಧಿಗಳು ಮುಟ್ಟಬಹುದು, ಆದರೆ ಮರಣವಾದ ವ್ಯಾಧಿಯು ಅವರನ್ನು ಮುಟ್ಟೋದಿಲ್ಲ. ಒಂದು ವೇಳೆ ಮುಟ್ಟಿದ್ರೂ ಕೂಡ ಆ ಮರಣದ ರೋಗದಿಂದ ದೇವರು ತಪ್ಪಿಸುತ್ತಾನೆ, ಅದರಿಂದ ದೇವರು ಬಿಡಿಸುತ್ತಾನೆ. ಯಾವ ವ್ಯಾಧಿಯು ಮುಟ್ಟದಂತೆ ನೀವು ಜೀವಿಸಬೇಕಾ? ನಿಮಗೆ ಸಮೃದ್ಧಿಯಾದ ಜೀವಿತ ನಿಮಗೆ ಬೇಕಾ? ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಉಂಟಾಗಬೇಕಾ? ನಿಮ್ಮ ಅನ್ನಪಾನಗಳು ಆಶೀರ್ವಾದವಾಗಿ ಮಾಡಬೇಕಾದರೂ, ನಿಮಗೆ ಗರ್ಭಸ್ರಾವವಾಗಲಿ ನಿಮ್ಮ ದೇಶದಲ್ಲಿ ಬಂಜತನವಾಗಲಿ ಇಲ್ಲದೇ ಇರಬೇಕಾದರೂ, ನಿಮಗೆ ಸಂಪೂರ್ಣವಾದ ಆಯುಸ್ಸು ಬೇಕಾದರೂ, ನನ್ನ ಯೇಸು ಸ್ವಾಮಿ ಒಬ್ಬರನ್ನೇ ನಿಜ ದೇವರೆಂದು ಆತನನ್ನೇ ಆರಾಧಿಸಬೇಕು. ಆತನನ್ನು ಆರಾಧಿಸುವವರು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸುವವರಾಗಿರಬೇಕು. ಆದ್ದರಿಂದ ಪ್ರಿಯರೇ, ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ, ನಿನ್ನ ವಾಕ್ಯ ಕೇಳುತ್ತಿರುವಂಥ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ವಾಕ್ಯದ ಸಂದೇಶದ ಪ್ರಕಾರ ಸ್ವಾಮಿ, ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ದೇವರೇ, ನಿಮ್ಮನ್ನು ಒಬ್ಬರನ್ನೇ ನಾವು ದೇವರಾಗಿ ಆರಾಧಿಸಬೇಕು. ಆಗ ನಮ್ಮ ಅನ್ನಪಾನಗಳು ಆಶೀರ್ವಾದ ಉಂಟಾಗುತ್ತದೆ, ನಮ್ಮೊಳಗಡೆ ಯಾವ ವ್ಯಾಧಿಯೂ ಬರುವುದಿಲ್ಲ. ಆದ್ದರಿಂದ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಕಾಣಿಸುವುದಿಲ್ಲ. ಹಾಗೆಯೇ ಸ್ವಾಮಿ, ನಮಗೆ ಕರ್ತನೆ ಸಂಪೂರ್ಣವಾದ ಆಯಸ್ಸನ್ನು ನೀನು ಕೊಡುತ್ತಿ, ಅದಕ್ಕಾಗಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.